ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹೋಳಿಗೆ ಮಾಡೋದು ಹೇಳ್ಕೊಡ್ತೀನಿ. ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಾನು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಫಸ್ಟು ಹೋಳಿಗೆ ಮಾಡಬೇಕಾದ್ರೆ ಬೆಲ್ಲ ಬೇಕು. ಬೆಲ್ಲ 1 ಕಪ್ ತಗೊಂಡಿದ್ದೀನಿ. ನೋಡಿ, ನಾನು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಬೇಳೆ ತಗೊಂಡಿದ್ದೀನಿ 1 ಕಪ್ಪು. ಮೈದಾ 1 ಕಪ್ ತಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಮತ್ತು ಎಣ್ಣೆ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ಅಂದರೆ 1 ಚಿಪ್ಪೆ ತಗೊಂಡಿದ್ದೀನಿ. ಮತ್ತು ಒಂದೇ ಒಂದು ಚಿಟಿಕೆ ಸೋಡಾ, ಮತ್ತು 1/4 ಸ್ಪೂನಷ್ಟು ಅರಿಶಿನ. ಇವಾಗ ಮೊದಲು ನಾನು ಬೇಳೆನ ತೊಳ್ಕೊಂಬಿಟ್ಟು ನಾನು ಬೇಯಿಸ್ಕೊತೀನಿ. ನೋಡಿ, ನೀರು ಚೆನ್ನಾಗಿ ಕಾದಿದೆ. ನಾನು ಬೇಳೆ ಚೆನ್ನಾಗಿ ಒಂದು 3 ಸತಿ ತೊಳ್ಕೊಂಡಿದ್ದೀನಿ. ಇವಾಗ ಬೇಳೆ ಹಾಕ್ತೀನಿ. ನೋಡಿ, ಬೇಳೆ ಬೇಯ್ತಾ ಇದೆ. ಇವಾಗ ನಾನು ಅರಿಶಿನ, ಇವಾಗ ನಾನು 1/4 ಸ್ಪೂನ್ ಅಷ್ಟು ಅರಿಶಿನ ತೊಗೊಂಡಿದ್ನಲ್ಲ, ಅದರಲ್ಲಿ ಒಂದು ಅರ್ಧ ಹಾಕ್ತೀನಿ. ಯಾವಾಗಲೂ ಅಷ್ಟೇ ಹೋಳಿಗೆ ಮಾಡಬೇಕಾದ್ರೆ, ಹಬ್ಬ ಹರಿದಿನ ಬಂದಾಗ ನಾವು ಹೋಳಿಗೆ ಮಾಡಬೇಕಾದ್ರೆ ಅರಿಶಿನ ಇಲ್ಲದ್ರೆ ಹೋಳಿಗೆ ಮಾಡಬಾರ್ದಂತೆ. ಅದಕ್ಕೆ ಅರಿಶಿನ ಚೂರು ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಅರಿಶಿನ ಹಾಕ್ಕೊಂಡಿದ್ದೀರಲ್ಲ, ಮತ್ತು ಎಣ್ಣೆ ನೋಡಿ, ಎಣ್ಣೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು ಹಾಕ್ಕೋಬೇಕು. ಆ ಬೇಳೆ ಬೇಯಿಸಲಿ ನಾನು ಇವಾಗ ಒಂದು ಪಾತ್ರೆಗೆ ಇವಾಗ ಮೈದಾ ಅಂತ ತಗೊಂಡಿದ್ದೀನಿ. 1 ಕಪ್ಪಷ್ಟು ಮೈದಾ ಕಲಿಸ್ಕೋಬೇಕಲ್ಲ. ನಾವು ಹೋಳಿಗೆ ಮಾಡಬೇಕಂದ್ರೆ ಹಿಟ್ಟು ಬೇಕಲ್ವ, ಅದಕ್ಕೆ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಮತ್ತು ಚಿಟಿಕೆ ಸೋಡಾ ತೊಗೊಂಡಿದ್ವಲ್ಲ, ಆ ಸೋಡಾ ಹಾಕ್ಕೊತೀನಿ. ಅರಿಶಿನ ಆವಾಗಲೇ ನಾವು ಬೇಳೆಗೆ ಹಾಕಿದ್ವಲ್ಲ, ಒಂಚೂರು ಉಳಿದಿದೆ, ಅದನ್ನು ಹಾಕ್ಕೊತೀನಿ. ಮತ್ತು ಇದನ್ನೆಲ್ಲ ನಾನು ಕಲಿಸ್ಕೊತೀನಿ. ಕಲಿಸ್ಕೊಂಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹೆಂಗೆ ಅಂದರೆ ಚಪಾತಿ ಹಿಟ್ಟಕ್ಕಿಂತ ಇನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ನಾನು ನೀರು ನೋಡಿ ಚೂರು ಹಾಕೊಂಡು ಕಲಿಸ್ಕೊತೀನಿ. ಒಂದೇ ಸತಿ ಹಾಕ್ಕೊಂಡ್ರೆ ಮೆತ್ತಗಾಗಿ ಹೋಗುತ್ತೆ ಅಂತ. ನೋಡಿ, ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತು ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಎಣ್ಣೆ ಚೂರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ, ಎಲ್ಲ ಚೆನ್ನಾಗಿ ಕಲಿಸಿದ್ದೀನಿ. ಚೆನ್ನಾಗಿ ಕಲಿಸೋದು ಅಂದರೆ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಹಿಂಗೆ ಕುಟ್ಕೋಬೇಕು. ಅವಾಗ ಕುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೈದಾ ಹಿಟ್ಟು ಚೆನ್ನಾಗಿ ಅದಕ್ಕೆ ಬರುತ್ತೆ. ಅವು ಒಬ್ಬಟ್ಟು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ನೋಡಿ, ಚೆನ್ನಾಗಿ ನಾನು ಏನು 1 ಕಪ್ ಎಣ್ಣೆ ತೊಗೊಂಡಿದ್ನಲ್ಲ, ನೋಡಿ ಅರ್ಧ ಕಪ್ ಹಾಕ್ಬಿಟ್ಟಿದ್ದೀನಿ. ಇನ್ನು ಅರ್ಧ ಕಪ್ ಇದೆ. ಇದಕ್ಕೆ ಹಾಕಿ ನಾನು ಒಂದು ಪಕ್ಕಕ್ಕೆ ಇಕ್ಕೊತೀನಿ. ಯಾಕೆಂದರೆ ಹೂರ್ಣ ರೆಡಿ ಆಗಬೇಕಲ್ಲ, ರೆಡಿ ಆಗೋವರೆಗೂ ಇದನ್ನು ಸ್ವಲ್ಪ ನೆನೀಲಿ. ನೋಡಿ, ಬೆಂದಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಬೆಂದಿದೆ. ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬೇಳೆ ಇರುತ್ತಲ್ಲ, ಇದನ್ನು ನಾವು ಕೈಗೆ ಎತ್ಕೊಂಡ್ರೆ ನೋಡಿ, ಹಿಂಗೆ ಅಂದ ತಕ್ಷಣ ಅದು ಮೆತ್ತಗೆ ಪುಡಿ ಆಗುತ್ತೆ. ಆವಾಗ ಬೆಂದಿದೆ ಅಂತ ಅರ್ಥ. ಇದನ್ನು ನಾನು ಬಗ್ಸ್ಕೊತೀನಿ. ಮತ್ತು ಬಗ್ಸ್ಕೊಂಡು ಈ ನೀರು ಏನಿದೆ ಇದನ್ನು ಹೋಳಿಗೆ ಸಾರು ಮಾಡ್ಕೊಂಡು ಅದನ್ನು ಮತ್ತೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಬೇಳೆ ಬಗ್ಸ್ಕೊತೀನಿ. ನೋಡಿ, ಬಗ್ಸ್ಕೊತಾ ಇದ್ದೀನಿ. ನೋಡಿ, ಬಗ್ಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಬಗ್ಸ್ಕೊಂಡಿರೋ ನೀರು, ಇದನ್ನು ಬಿಸಾಕ್ತೀರಾ ಹಂಗೆ ಇಟ್ಕೊಳ್ಳಿ. ಇದರಲ್ಲಿ ಹೋಳಿಗೆ ಸಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಬೆಂದಿರೋ ಬೇಳೆ ಬಗ್ಸ್ಕೊಂಡಿದ್ದೀನಲ್ಲ, 1 ತೊಟ್ಟು ನೀರು ಇಲ್ಲದ್ರೆ ಎಲ್ಲ ಬಗ್ಸ್ಕೊಂಡಿದ್ದೀನಿ. ಮತ್ತು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಕ್ಕೊಳ್ಳೋಣ. ಗ್ಯಾಸ್ ಮೇಲೆ ಇಕ್ಕೊಂಡು ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿ ನಾನು ಇಕ್ಕೊಂಡಿದ್ನಲ್ಲ, 1 ಕಪ್ಪಷ್ಟು ಕೊಬ್ಬರಿ, ಅದನ್ನು ಹಾಕ್ಕೊತೀನಿ. ಮತ್ತು ಬೆಲ್ಲ ಇಕ್ಕೊಂಡಿದ್ದಲ್ಲ 1 ಕಪ್ಪಷ್ಟು, ಅದನ್ನು ಹಾಕ್ಕೊತೀನಿ. ಮತ್ತು ನೋಡಿ, ಏಲಕ್ಕಿ ಪುಡಿ ಇದೆಯಲ್ಲ, ಅದನ್ನು ಹಾಕ್ಕೊತೀನಿ. ನೋಡಿ, ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಗ್ಯಾಸ್ ಅಣಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಸ್ವಲ್ಪ ಹಂಗೆ ಕರಗುತ್ತೆ, ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ.
ಮೆತ್ತಗಾದರೆ ಇದು ಹೋಳಿಗೆ ರುಬ್ಬುವಾಗ ಚೆನ್ನಾಗಿ ಬೇಗ ಆಗುತ್ತೆ ಹೂರ್ಣ ಅಂತ. ನೋಡಿ ಇವಾಗ ಬೆಲ್ಲ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಇದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಮಿಕ್ಸಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲ ನಮ್ಮ ಮನೆಗೆ ಗ್ರೈಂಡ್ರ್ ಇದೆ ಗ್ರೈಂಡ್ರಲ್ಲಿ ರುಬ್ಕೊತೀನಿ, ಗ್ರೈಂಡ್ರಲ್ಲಿ ರುಬ್ಕೊಳ್ಳಿ. ನಾನಿವಾಗ ಗ್ರೈಂಡ್ರಿಗೆ ರುಬ್ಕೊತೀನಿ. ನೋಡಿ ಬೇಳೆ ಬಂದಿದೆ. ಇದರಲ್ಲಿ ನೋಡಿ ತೊಗರಿ ಬೇಳೆ ಆಗಲಿ ಮತ್ತು ಬೆಲ್ಲ ಆಗಲಿ ಮತ್ತು ಕೊಬ್ಬರಿ ಆಗಲಿ ಏನಾದರೂ ಕಾಣಿಸ್ತಾ ಇದೆ ನೋಡಿ. ಎಲ್ಲೂ ಚೆನ್ನಾಗಿ ನುಣ್ಣಕ್ಕಾಗಿದೆ, ಸಮವಾಗಿ ನುಣ್ಣಕ್ಕಾಗಿದೆ ನೋಡಿ. ನಾವು ಆವಾಗಲೇ ಮೈದೆ ಹಿಟ್ಟು ಕಲಿಸಿದ್ವಲ್ಲ, ಇವಾಗ ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡದೆಲ್ಲ ರುಬ್ಕೊಳಷ್ಟರಲ್ಲಿ ಇದು ನೆಂದಿದೆ. ಇದೇ ಒಂದು 10 to 15 ನಿಮಿಷ ನೆಂದರೆ ಸಾಕು. ನೋಡಿ ಇದು ರೆಡಿಯಾಗಿದೆ. ಈಗ ನಾವು ಹಿಂಗೆ ತೆಗೆದ್ರೆ ನೋಡ್ರಿ, ಇದು ಚೆನ್ನಾಗಿ ನೆಂದಿದೆ ಅಂದರೆ ನೋಡಿ ಹಿಂಗೆ ಬರುತ್ತೆ. ಹಿಂಗೆ ಅವಾಗ ಹಿಂಗೆ ಬಂದಾಗ ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ನೋಡಿ ಒಬ್ಬಟ್ಟು ಮಾಡ್ತೀನಿ. ಒಬ್ಬಟ್ಟು ಮಾಡ್ಕೋಬೇಕಾದ್ರೆ ಈಗ ನಾನು ಅಳತೆ ಪ್ರಕಾರ ತಗೊತೀನಿ. ನಾನು ಎಷ್ಟು ಹಿಟ್ಟು ತಗೊತೀನೋ ಅಷ್ಟೇ ಇದು ಹೂರ್ಣನೂ ತಗೊತೀನಿ. ಎಲ್ಲ ಮಡ್ಚ್ಕೊತಾ ಇದ್ದೀನಿ. ಮತ್ತು ಮಡ್ಚ್ಕೊಂಡ್ಮೇಲೆ ಮತ್ತೆ ಇದನ್ನು ರಿವರ್ಸ್ ಮಾಡಿ ಮತ್ತೆ ತಡ್ತೀನಿ. ಹೋಳಿಗೆಗೆ ಅಂತ ಸಪ್ರೇಟಾಗಿ ಸಿಗುತ್ತೆ. ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಹೋಳಿಗೆ ಕವರ್ ಕೊಡಿ ಅಂತ ಕೊಡ್ತಾರೆ. ಇದು ಹೋಳಿಗೆ ಕವರ್. ಇದು ಅದ್ರ ಮೇಲೆ ನಾನು ಒಂದು ಸೀರೆ ಕವರ್, ಇದು ನಾವು ಸೀರೆಗಳು ತರ್ತೀವಲ್ಲ, ಸೀರೆಗಳು ಬಟ್ಟೆಗಳು ಡ್ರೆಸ್ಸುಗಳೆಲ್ಲ ಆದಮೇಲೆ ಕವರ್ ಇರುತ್ತಲ್ಲ, ಅದನ್ನು ನಾನು ಗುಂಡಕ್ಕೆ ಇದೇ ಅಳತೆಯಲ್ಲಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ತಡ್ತೀನಿ. ಒಂದು ಸತಿ ಹಿಂಗೆ ತಟ್ಟಿಬಿಟ್ಟು ಮತ್ತು ಸ್ವಲ್ಪ ಹಂಗೆ ದೊಡ್ಡದಾದ್ಮೇಲೆ ಮತ್ತೆ ಹಿಂಗೆ ತೀಡ್ಬೋದು. ನೋಡಿ ಹಿಂಗೆ ತೀಡಬೇಕು. ಹಿಂಗೆ ತೀಡಿದ್ರೆ ಹೋಳಿಗೆ ಎಷ್ಟು ದೊಡ್ಡದಾಗಾದರೂ ಮಾಡ್ಬೋದು. ಮದುವೆ ಮನೆಗಳೆಲ್ಲ ಅವರು ಹೋಳಿಗೆನ ತಟ್ಟಲ್ಲ, ಅವರು ತೀಡ್ತಾರೆ. ಅವರು ನಾನು ಇವಾಗ ಹೋಳಿಗೆ ಚೆನ್ನಾಗಿ ತೀಡಿದ್ದೀನಿ. ಇದನ್ನು ನಾನು ಹಾಕ್ತೀನಿ. ಹೆಂಚು ಮೇಲೆ ಹಾಕ್ತೀನಿ. ನೋಡಿ ಹೆಂಚು ಇಕ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಹೆಂಚು ಮೇಲೆ ಹಿಂಗೆ ಹಾಕ್ತೀನಿ. ಹಾಕ್ಬಿಟ್ಟು ಒಂದೇ ಒಂದು 10 ಸೆಕೆಂಡ್ ಸಾಕು. ಹಂಗೆ ಇಕ್ಕಿದ್ರೆ ಮತ್ತು ಅದು ಬಿಸಿಗೆ ಸ್ವಲ್ಪ ಹಂಗೆ ತಾಕುತ್ತೆ ಚೆನ್ನಾಗಿ. ಮತ್ತು ಇದನ್ನು ಈಸಿಯಾಗಿ ಹಿಂಗೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಬಿಟ್ಕೊಂಡ್ಬಿಡ್ತು. ಕಪ್ಪಿಗೆ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಬೆಲ್ಲಾಗೆ 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಅಳತೆ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಒಂದು 1/4 kg ಬೆಲ್ಲ ಅಂದರೆ 1/4 kg ಬೇಳೆ ತೊಗೊಂಡ್ರೆ, 1/4 kg ಮೈದಾ ಹಿಟ್ಟು ತೊಗೊಂಡ್ರೆ ಎಲ್ಲ ಕಾಲು ಅಂತ ತೊಗೊಂಡ್ರೆ. ಮತ್ತು ಎಣ್ಣೆ ಬಂದುಬಿಟ್ಟು ಅಡುಗೆ ಎಣ್ಣೆ, ಅದು ನೀವು ಯಾವ್ದು ಬಳಸಿರೋದು ಎಣ್ಣೆನೂ ಅಷ್ಟೇ 1/4 kg ಎಲ್ಲ ಕಾಲಿಗೆ ಸರಿ ಅಳತೆ ತೊಗೊಂಡ್ರೆ ಹೋಳಿಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಏನು ಹೆಚ್ಚು ಕಡಿಮೆ ಆಗದಿರ ಇರುತ್ತೆ. ನೋಡಿ ನಿಧಾನಕ್ಕೆ ತೆಕ್ಕೋಣ. ಮತ್ತೆ ಇನ್ನೊಂದು ಕಡೆಗೆ ಸುಟ್ಕೋಣ. ಇನ್ನೊಂದು ಕಡೆ ಸುಟ್ಟಿಲ್ಲ ಅಂತ ಹೇಳಿದ್ರೆ ಬೇಗ ಅದೇ ದಿವಸನೇ ಕೆಟ್ಟೋಗ್ಬಿಡುತ್ತೆ. ಹಿಂಗೆ ಸುಟ್ಟಿದ್ರೆ ಹೋಳಿಗೆ 4 ದಿವಸ ಇರುತ್ತೆ. ಮತ್ತು ನಾವು ಇದಕ್ಕೆ ಎಣ್ಣೆ ಏನು ಹಾಕೋಷ್ಟಿರಲ್ಲ. ಯಾಕೆಂತೇಳಿದ್ರೆ ನಾವು ಕಲಿಸ್ಕೊಳಾಗಲೇ ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಒಂದಕ್ಕೊಂದು ಅಂತ ಹೇಳೋದನ್ನ ಆ ಒಂದು ನಮ್ಮ ಮೈದಾ ಹಿಟ್ಟು ಕಲಿಸ್ಕೊಳಾಗ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನೂ ಮತ್ತೆ ಹಾಕೋಷ್ಟಿರಲ್ಲ. ನೋಡಿ ಇವಾಗ ಆಗಿದೆ. ಈಗ ನಾನು ಇದನ್ನು ತೆಕ್ಕೊತೀನಿ. ನೋಡಿ ಹೋಳಿಗೆ ರೆಡಿ ಆಗಿದೆ. ಎಲ್ಲರೂ ಮಾಡಿ ಹೆಂಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ತೆಳ್ಳಗಂದ್ರೆ ಅಷ್ಟು ತೆಳ್ಳಗೆ ಬಂದಿದೆ. ಅಂದರೆ ತಟ್ಟಿದ್ರೆ ದಪ್ಪ ಬರುತ್ತೆ. ತೀಡಿದ್ರೆ ನೋಡ್ರಿ, ತೀಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ತೆಳ್ಳಗಿರುತ್ತೆ. ನೋಡಿ ಎಲ್ಲೂ ಮೈದಾ ಜಾಸ್ತಿ ಇಲ್ಲ, ಎಲ್ಲ ಸರಿಯಾಗಿ ಚೆನ್ನಾಗಿ ಬಂದೈತೆ. ಎಲ್ಲರೂ ನೀವೆಲ್ಲ ಮಾಡಿ